ಹಾಯ್ ಹಲೋ ಬರೀ ಫ್ರೆಂಡ್ಸ್ KJD ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ. ಮೊನ್ನೆ ಮಾರ್ಕೆಟಿಗೆ ಹೋದಾಗ ಗೋಬಿ ತಂದಿದ್ದೆ ರೀ. ಗೋಬಿ ಎಲ್ಲ ಸಲ ಮಂಚೂರಿಯನ್ ಮಾಡಿರ್ತೀವಿ, ಹೀಗಾಗಿ ಈ ಸಲ ಸಬ್ಜಿ ಮಾಡಿದ್ರಂತೇಳಿ ಸಬ್ಜಿ ಮಾಡೋದು. ಇದ್ರದ್ದು ಸಬ್ಜಿ ನನ್ನ 3 ಮಕ್ಳಿಗೂ ಭಾಳ ಸೇರ್ತೈತೆ. ಹೀಗಾಗಿ ನಾನು ಒಂದು ಗೋಬಿ ಫುಲ್ಲನ್ನು ಕಟ್ ಮಾಡಿ ಇಟ್ಕೊಂಡೆ ನೋಡಿರಿ. ಇವನ್ನ ಸ್ವಲ್ಪ ಸಣ್ಣದ ಇದ್ರೊಳಗೆ ಕಟ್ ಮಾಡ್ಕೊಂಡೇನಿ ರೀ. ಒಂದು ಕಡೆ ನೀರು ಕುದಿಯಾಕಿಟ್ಟ, ನೀರು ಸ್ವಲ್ಪ ಬಿಸಿ ಆದ್ಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ಹಾಕಿ ಇವನ್ನೆಲ್ಲ ಹೆಚ್ಚಿಟ್ಕೊಂಡಂಥ ಗೋಬಿನೂ ಹಾಕ್ಕೋತೇನೆ ರೀ. ಒಂದು ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಡೋದ್ರಿಂದ ಅದ್ರೊಳಗೆ ಯಾವ ಥರ ಆದ್ರೆ ಹುಳ ಅದು ಇದ್ರೆ ಸಾಯ್ತಾವೆ ರೀ. ಇನ್ನೊಂದು ಕಡೆ ಜಾರ್ ತೊಗೊಂಡು ಅದಕ್ಕೊಂದು 1 ರಿಂದ 2 ಟೊಮೆಟೊ ತೊಗೊಂಡು ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡೆ ನೋಡಿರಿ. ಬೇಕಂದ್ರೆ ನೀವು ಮೆಣಸಿನ್ಕಾಯಿ ಸ್ಕಿಪ್ಪನ್ನು ಮಾಡ್ಕೋಬೋದು. ನಮ್ಮ ಮನೆಯಾಗ ಸ್ವಲ್ಪ ಖಾರ ಹೆಚ್ಚಿಗೆ ತಿನ್ನೋದ್ರಿಂದ ನಾನು ಮೆಣಸಿನ್ಕಾಯಿ ಒಂದು 4-5 ಹಾಕ್ಕೊಂಡೀನಿ ರೀ. ಮತ್ತು ಇದಕ್ಕೊಂದಿಷ್ಟು ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅಲ್ಲನೂ ಕೂಡ ಹಾಕ್ಕೊಂಡೆ ನೋಡಿರಿ. ಮತ್ತು ಒಗ್ಗರಣೆಗೆ ಮೇಲೆ ಉಳ್ಳಾಗಡ್ಡಿ ಹಾಕೋದು ಬೇಡ ಅಂಥೇಳಿ ನಾನು ಅದನ್ನು ಸಹಿತ ಮಿಕ್ಸರ್ ಒಳಗನ ಹಾಕ್ಕೊಂಡೇನಿ ರೀ. ಬರೀ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದು ಆದಷ್ಟು ನೀವು ಸಣ್ಣಗಿನ ರುಬ್ಕೋಬೇಕ್ರಿ, ತರಿಯಾಗಿ ಇರಬಾರ್ದು ನೋಡಿರಿ. ನಾನು ಗ್ರೈಂಡ್ ಮಾಡ್ಕೊಂಡು ಬಂದೆ. ಇದು ಫುಲ್ ಅಂದ್ರೆ ಫುಲ್ಲನ ಸಾಫ್ಟ್ ಆಗೈತಿ. ಈ ಥರ ಫುಲ್ಲನ ಸಾಫ್ಟ್ ಇರ್ಬೇಕು ರೀ. ಇಷ್ಟಾದ್ಮ್ಯಾಗ ನಾವು ಒಂದು ಕಡೆ ಗೋಬಿನೂ ಫುಲ್ ನೀರೊಳಗೆ ನೆಂದಿದ್ದು ಅವನ್ನ ಒಂದು ಸಾಣ್ಗಿ ಒಳಗೆ ಸಣಸ್ಕೋತೇನೆ ರೀ. ನೋಡಿರಿ, ಈ ಥರ ಅರಿಶಿಣ ಪುಡಿ ಹಾಕೋದ್ರಿಂದ ನಮ್ಮ ಗೋಬಿ ಕಲರ್ ಫುಲ್ ಚೇಂಜ್ ಆಕೈತೆ ರೀ. ಇನ್ನೊಂದು ಕಡೆ ಕಡಾಯಿನ ಇಟ್ಕೊಂಡು ಅದಕ್ಕೆ 3 ರಿಂದ 4 ಚಮಚ ಎಣ್ಣೆ ಹಾಕ್ಕೊಂಡೆ ನೋಡಿರಿ. ಸ್ವಲ್ಪ ಜೀರಿಗೆ ಮತ್ತು ಅದರೊಳಗೆ ಒಂದು ಸ್ವಲ್ಪ ಅರಿಶಿಣ ಪುಡಿನೂ ಹಾಕ್ಕೊಂಡೆ ನೋಡಿರಿ. ಆಮೇಲೆ ನಾನು ರುಬ್ಬಿಟ್ಕೊಂಡಂಥ ಮಸಾಲೆನೂ ಸಹಿತ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ಅಲ್ಲ ಬೆಳ್ಳುಳ್ಳಿದು, ಟೊಮೆಟೊದು, ಈರುಳ್ಳಿದು ಎಲ್ಲ ಹಸಿ ವಾಸನೆ ಹೋಗೋ ತನಕ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ರೀ. ಈ ಥರ ಮ್ಯಾಗೆಲ್ಲ ಎಣ್ಣೆ ತೇಲ ಕತ್ಕೊಳ್ಳಿ. ಇದಕ್ಕೆ ನಾನು 2 ರಿಂದ 3 ಚಮಚ ನಮ್ಮ ಮನೆಯೊಳಗೆ ಮಸಾಲೆ ಖಾರ ಇರೋದ್ರಿಂದ ಮಸಾಲೆ ಖಾರ ಹಾಕ್ಕೊಂಡೆ ನೋಡಿರಿ. ಇದಕ್ಕೆ ನಾನು ಯಾವುದೇ ಥರದ ಗರಂ ಮಸಾಲ ಆಗಲಿ ಚಿಕನ್ ಮಸಾಲೆ ಆಗಲಿ ಬಳಸಿಲ್ಲ. ಇಷ್ಟಾದ್ಮೇಲೆ ನಾವು ತೊಳೆದಿಟ್ಕೊಂಡಂಥ ಬಿಸಿನೀರನ್ನ ತೊಳೆದಿಟ್ಟಂಥ ಗೋಬಿನೂ ಸಹಿತ ಮಿಕ್ಸ್ ಮಾಡ್ಕೊತೇನೆ ನೋಡಿರಿ. ಇದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಇದಕ್ಕೆ ಬೇಕಂದ್ರೆ ಕೊಬ್ಬರಿನೂ ಸಹಿತ ರುಬ್ಬಿ ಹಾಕ್ಕೋಬೋದು. ಆದರೆ ನಾನು ಕೊಬ್ಬರಿ ಏನು ಯೂಸ್ ಮಾಡಿಲ್ಲ ನೋಡಿರಿ. ಇಷ್ಟಾದ್ಮೇಲೆ ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ದಕ್ಕೆ ಮತ್ತೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ. ಈಗ ಒಂದೊಂದು ಕಡೆ ಕೊತ್ತಂಬರಿನ ಹೆಚ್ಕೊತೇನೆ ನೋಡಿರಿ. ಕೊತ್ತಂಬರಿ ಭಾಳ ಅಂದ್ರೆ ಭಾಳ ಫ್ರೆಶ್ ಇತ್ತು. ಒಂದು ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಾಗ ಹಾಕಿದ್ರೆ ನಮ್ಮ ಮಾಡುವಂಥ ಸಬ್ಜಿ ಆಗಲಿ ಯಾವುದೋ ರೆಸಿಪಿ ಆಗ್ಲಿನೂ ವಾಸನೆ ಘಮ ಘಮ ಅಂತೈತೆ ನೋಡಿರಿ. ನಮ್ಮ ಸಬ್ಜಿ ರೆಡಿ ಆಯ್ತು. ಈಗ ಎಣ್ಣೆ ಎಲ್ಲ ಮ್ಯಾಲೆ ಹೆಂಗೆ ತೇಲಾತೈತೆ ನೋಡಿರಿ. ಈಗೆಲ್ಲ ಕುದ್ದೈತಿ. ಇದಕ್ಕೆ ನೀವು ಆಲೂಗಡ್ಡಿನೂ ಸಹಿತ ಹೆಚ್ಚಿ ಹಾಕ್ಕೋಬೋದು ರೀ. ಇನ್ನೊಂದು ಕಡೆ ನೋಡಿರಿ, ಪ್ಲೇನ್ ಪರಾಠ ಮಾಡೋಕ್ಕಂಥೇಳಿ ಹಿಟ್ಟು ನಾದ್ಕೊಳತ್ತೇನೆ ನೋಡಿರಿ. ಇದು ಗೋಧಿ ಹಿಟ್ಟು ರೀ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಕಂದ್ರೆ ನೀವು ಅಜ್ವಾನೂ ಹಾಕ್ಕೊಂಡು ನಾದ್ಕೋಬೋದು ರೀ. ನಾ ಅಜ್ವಾನೇನು ಹಾಕಿಲ್ಲ, ಬರೀ ಉಪ್ಪು ಹಾಕಿ ನಾದ್ಕೊಳಕತ್ತೆ ನೋಡಿರಿ. ಇದನ್ನು ಆದಷ್ಟು ಚೆಂದಂಗೆ ಮಿದ್ದಿ ನಾದ್ಕೊಳ್ಳೋದ್ರಿಂದ ನಾವು ಮಾಡುವಂಥ ಪರಾಠ ಆಗಲಿ ಚಪಾತಿ ಆಗಲಿ ಮೆತ್ತಗೆ ಮತ್ತು ಉಬ್ಬುತ್ತಾವ್ರಿ. ಈ ಥರ ನಾನು ಎಲ್ಲ ಹಿಟ್ಟನ್ನು ಜೋಡಿಸ್ಕೊಂಡು ಗಟ್ಟಿಗೆ ಆದಷ್ಟು ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿ ಇಟ್ಕೋತೀನಿ ರೀ. ಉಪ್ಪು ಹಾಕಿರ್ತೀವಿ, ಸ್ವಲ್ಪ ಹೊತ್ತಿಗೆ ಅದು ನೆನೆದ ಮೆತ್ತಗೆ ಆಗ್ತೈತೆ ರೀ. ಇದಕ್ಕೆ ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ಒಂದು 10 ರಿಂದ 15 ನಿಮಿಷ ಇದನ್ನು ಮುಚ್ಚಿಟ್ಕೋತೀನಿ ರೀ. ಒಂದು 15 ನಿಮಿಷ ಆದ್ಮ್ಯಾಗ ನೋಡಿರಿ ನಮ್ಮ ಹಿಟ್ಟು ಸಾಫ್ಟ್ ಆಗೈತಿ. ಇದನ್ನು ಉಳ್ಳಿ ಹರ್ಕೊಂಡು ಚೌಕ್ ಪರೋಟ ಮಾಡ್ಕೋತೇನೆ ನೋಡಿರಿ. ಈಗ ಇದನ್ನು ನೀವು ತ್ರಿಕೋನದಾಗೂ ಮಾಡ್ಕೋಬೋದು, ಚೌಕಾಕಾರದಾಗೂ ಮಾಡ್ಕೋಬೋದು ರೀ. ಹಿಂಗೆ ಮಾಡೋದ್ರಿಂದ ಇದ್ರ ಲೇಯರ್ಸ್ ಹೆಚ್ಚಿಗೆ ಬರ್ತಾವೆ. ಈ ಥರ ಮಾಡಿದಾಗ ನಾವು ಸ್ವಲ್ಪ ಚಪಾತಿ ಸೈಜನ್ನು ದಪ್ಪಗೆ ಮಾಡ್ಕೋಬೇಕು ನೋಡಿರಿ. ಈ ಥರ ಎಣ್ಣೆ ಹಾಕಿ 2 ಸೈಡ ಚೆಂದಂಗೆ ಬೇಯಿಸ್ಕೊತೇನೆ ರೀ. ಈ ರೀತಿ ನೀವು ಮಕ್ಕಳಿಗೆ ಬಾಕ್ಸಿಗೂ ಮಾಡೋದ್ರಿಂದ ಹುಡುಗರು ಭಾಳ ಅಂದ್ರೆ ಭಾಳ ಇಷ್ಟದಿಂದನೂ ತಿಂತಾರೆ. ಇದಕ್ಕೆ ನೀವು ತುಪ್ಪನಾದರೂ ಹಚ್ಕೊಂಡು ಮಾಡ್ಕೋಬೋದು ರೀ. ಹುಡುಗರು ಇನ್ನೇನು 12-1 ಗಂಟೆ ಅಂದ್ರೆ ಬರ್ತಾರೆ ರೀ. ಅವ್ರಿಗೆ ಊಟಕ್ಕೆ ರೆಡಿ ಆಯ್ತು ನೋಡಿರಿ. ಈಗ ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ. ನೋಡಿರಿ, ನಾವು ಮಾಡಿದಂಥ ಗೋಬಿ ಸಬ್ಜಿ ಯಾವ ರೀತಿಯಾಗಿತ್ತಂತ ಹೇಳ್ರಿ.
ನೀವು ಸಹಿತ ಈ ರೀತಿ ಒಂದ್ಸಲ ಮಾಡ್ಕೊಂಡು ತಿಂದು ನೋಡ್ರಿ, ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ ನಿಮಗೆ ಸೇರಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿರಿ. ಬಾಯ್.